ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಮುಸ್ಲಿಂ ಮಹಾಯುದ್ಧ. ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ದಾರೆ, ನಸೀರ್ ಔಟ್ ಆಗಿದ್ದಾರೆ. ಇನ್ನು ಮುಸ್ಲಿಂ ನಾಯಕರ ರಾಜೀನಾಮೆ ಬೆನ್ನಲ್ಲೇ ಜಮೀರ್ಗೆ ಟೆನ್ಷನ್ ಶುರುವಾಗಿದೆ. ಈಗ ದಾವಣಗೆರೆ ಬೈ ಎಲೆಕ್ಷನ್ ಮಾಡಿರುವಂತ ಕೆಲಸ ಇದು. ದಾವಣಗೆರೆ ಬೈ ಎಲೆಕ್ಷನ್ ಶತಾಯ ಗತಾಯ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಈ ಸಂದರ್ಭದಲ್ಲಿ ಒಂದಿಷ್ಟು ಬಂಡಾಯ ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಆಗಿತ್ತು. ಬೈ ಎಲೆಕ್ಷನ್ ಅಲ್ಲಿ ಬಂಡಾಯಕ್ಕೆ ಪ್ರಚೋದನೆ ಆರೋಪ. ಸಿಎಂ ಕರೀತಾ ಇದ್ದಂತೆ ಕಾವೇರಿ ನಿವಾಸಕ್ಕೆ ಜಮೀರ್ ಅಹಮದ್ ಖಾನ್ ಬಂದಿದ್ದಾರೆ. ತಮ್ಮ ವಿರುದ್ಧದ ಆರೋಪಗಳಿಗೆ ಸಿಎಂಗೆ ಸಮಜಾಯಿಷಿಯನ್ನ ಕೊಡ್ತಾ ಇದ್ದಾರೆ. ಜಮೀರ್ ವಿರುದ್ಧ ವರದಿ ನೀಡಿರೋ ಕೈ ಚುನಾವಣಾ ಉಸ್ತುವಾರಿ ಕೆಪಿಸಿಸಿಯಿಂದ ವರದಿ ಪಡೆದು ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಮಹಾಯುದ್ಧ ಜೋರಾಗಿ ನಡೀತಾ ಇದೆ. ಈಗ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಮುಸ್ಲಿಂ ನಾಯಕರ ರಾಜೀನಾಮೆ ಬೆನ್ನಲ್ಲೇ ಜಮೀರ್ಗೆ ಈಗ ಟೆನ್ಷನ್ ಶುರುವಾಗಿದೆ. ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದ್ದಾರೆ ಜಮೀರ್ ಅಹಮದ್ ಖಾನ್. ಬೈ ಎಲೆಕ್ಷನ್ ನಲ್ಲಿ ಬಂಡಾಯಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ ಅನ್ನೋ ಆರೋಪ ಇದೆ ಜಮೀರ್ ಅಹಮದ್ ಖಾನ್ ಅವರ ಮೇಲೆ. ಸೊ ಹಾಗಾಗಿನೇ ಇವತ್ತು ಸ್ವತಃ ಜಮೀರ್ ಅಹಮದ್ ಖಾನ್ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ, ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಏನಾಯಿತು ಈ ಸಂದರ್ಭದಲ್ಲಿ ಮಾತುಕತೆ? ಜಮೀರ್ ಅವರು ಯಾರ ಬಣ ಅಂತ ಕೇಳಿದಾಗ ಸಿದ್ದರಾಮಯ್ಯನವ್ರ ಬಣ ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಅಲ್ಲಿ ಯಾವ ರೀತಿಯಾಗಿ ಮಾತುಕತೆ ಆಗಿರುತ್ತೆ. ಸಹಜವಾಗಿ ಹೌದು, ದಾವಣಗೆರೆ ಬೈ ಎಲೆಕ್ಷನ್ ಅಂತ ಬಂದಾಗ ಮೊದಲಿಗೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಬಾವುಟ ಹಾರಿಸಿದ್ಯಾರು? ಜಮೀರ್ ಅಹಮದ್ ಖಾನ್ ಅವರು. ಸೊ ಅದಾದ ನಂತರವೇ ಅಲ್ವಾ ಇದೆಲ್ಲ ಶುರುವಾಗಿದ್ದು. ನಾನೇ ಮನೆ ಮುಖ್ಯಮಂತ್ರಿಗಳು ಮನೆ ವೇಣುಗೋಪಾಲ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು, ಇಲ್ಲ ಸರ್ ಮನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ನಾನು ಹೋಗ್ಲೇಬೇಕಂತ ಅವ್ರ ಪರ್ಮಿಷನ್ ತಗೊಂಡು ಬಂದೆ. ನಾನು ಬಂದು ದಾವಣಗೆರೆ ಮಾಡಿದ್ದೀನಿ, ಬಾಗಲಕೋಟೆಲ್ಲೂ ಮಾಡಿದ್ದೀನಿ. ಇದು ರಾಜಕೀಯದ ಈಗ ರಾಜಕೀಯದಲ್ಲಿ ಸಹಜ, ಅದು ಯಾರು ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ರೆ, ಎಲ್ಲರೂ ಅವ್ರ ಪ್ರಯತ್ನ ಮಾಡ್ತಾರೆ, ಮಾಡಲಿ ಅವರು ಪ್ರಯತ್ನ ಆಗಲಿ, ಸಂತೋಷ. ಅವ್ರ ಮಂತ್ರಿ ಆಗಿ ನನಗೂ ಸಂತೋಷ ಆಗಲಿ. ಸರ್, ದಾವಣಗೆರೆ ವಿಚಾರವನ್ನು ಇಟ್ಕೊಂಡು ಸಿದ್ದರಾಮಯ್ಯ ಅವರ ಆಪ್ತರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಸರ್ ದಾವಣಗೆರೆ ವಿಚಾರ? ಯಾಕಂದ್ರೆ ಹಿಂದೆ ರಾಜಣ್ಣ ಅವರ ವಿಚಾರದಲ್ಲೂ ಈಗ ನಿಮ್ಮ ವಿರುದ್ಧನೂ ಕೂಡ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನೋದು ಹೇಳಿ ಸರ್. ಆ ತರ ಏನಿದೆ ಅಂತ ಮಾಡ್ತಾರೆ? ಮುಖ್ಯಮಂತ್ರಿಗಳಿಗೂ ಬೇಜಾರಲ್ಲ ಸರ್ ಪೊಲಿಟಿಕಲ್ ಸೆಕ್ರೆಟರಿನ ತೆಗೆಯೋದು ಅಂದ್ರೆ? ನಾನೇ ಮನೆ ಮುಖ್ಯಮಂತ್ರಿಗಳು ಮನೆ ವೇಣುಗೋಪಾಲ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು, ಇಲ್ಲ ಸರ್ ಮನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ನಾನು ಹೋಗ್ಲೇಬೇಕಂತ ಅವ್ರ ಪರ್ಮಿಷನ್ ತಗೊಂಡು ಬಂದೆ. ನಾನು ಬಂದು ದಾವಣಗೆರೆ ಮಾಡಿದ್ದೀನಿ. ಈಗ ಜಬ್ಬಾರ್ ಅವ್ರು ಏನಂತಾರೆ, ಜಬ್ಬಾರ್ ಅವ್ರಿಗೂ ಮಾತಾಡಿದೆ, ನೀವು ಹೋಗ್ಬೇಕು, ಅಧ್ಯಕ್ಷ ಆಗಿದ್ದೀರಾ, ಹೋಗ್ಬೇಕಂದ್ರೆ ನಾನು ಮಲ್ಲಿಕಾರ್ಜುನ ಪಕ್ಕದ ಮನೆಗೆ ಬಂದಿದ್ದೆ, ನಮ್ಮ ಮನೆಗೆ ಬಂದಿಲ್ಲ. ನಾನು ಹೆಂಗ್ ಸರ್ ಹೋಗೋದು? ನಾನು ಒಬ್ಬ ಲೀಡರ್, ನಾನು ಲೋಕಲ್, ನಾನು ಅವ್ರ ಜೊತೆಯಲ್ಲೇ ಇದ್ದವ್. ನಾನು ಪಕ್ಕದ ಮನೆಗೆ ಹೋಗಿದ್ದಾರೆ, ನನ್ನ ಮನೆಗೆ ಬರ್ಬೇಕು ತಾನೆ ಕನಿಷ್ಠ. ನನ್ನ ಮನೆಗೆ ಬರ್ಬೇಕಾಗಿತ್ತಂತ ಆಯ್ತು ರೀ ಪಕ್ಷಕ್ಕೋಸ್ಕರ ಹೋಗಿ ಅಂತ ಕೇಳ್ಕೊಂಡೆ. ಅವ್ರೇನೋ ಮನ್ಸಿಗೆ ಬೇಜಾರಾಗಲಿಲ್ಲ, ಹೋಗಿಲ್ಲ, ಮನೆಯಲ್ಲಿ ಸೇರ್ಕೊಂಡ್ರು. ಅವ್ರ ಆರೋಗ್ಯನೂ ಚೆನ್ನಾಗಿಲ್ಲ ಅಂತ ಮಾಧ್ಯಮದಲ್ಲೇ ಹೇಳಿದ್ದಾರೆ. ಅವರು ನನ್ನ ಆರೋಗ್ಯ ಚೆನ್ನಾಗಿರ್ಲಿಲ್ಲ, ಆ ಕಾರಣಕ್ಕೆ ನಾನು ಆಚೆ ಬಂದಿಲ್ಲ ಅಂತ ಅವ್ರು ಒಂದೇ. ನಾನು ಕೇಳ್ಕೊಂಡೆ, ಹೋಗ್ರಿ ಹೋಗಿ ಕೆಲಸ ಮಾಡ್ರಿ, ಪಕ್ಷ ನಮ್ಮ ಮುಖ್ಯ, ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅಂದಿದ್ದಕ್ಕೆ ಅವ್ರೇನಂದ್ರು, ಇಲ್ಲ ನನಗೆ ಪಕ್ಕದ ಮನೆಗೆ ಬಂದ, ನಮ್ಮ ಮನೆಗೆ ಬಂದಿಲ್ಲ ಅಂತ. ನಸೀರ್ ಅಹಮದ್ಗೆ ಎಲ್ಲಿ ಕೊಟ್ಟಿದ್ರು ಜವಾಬ್ದಾರಿ? ಬಾಗಲಕೋಟೆಯಲ್ಲಿ ಮನೆ ಮುಖ್ಯಮಂತ್ರಿ ಬಾಗಲಕೋಟೆಯಲ್ಲಿ ಕೊಟ್ಟಿದ್ರು. 10 ದಿನ ಬಾಗಲಕೋಟೆಯಲ್ಲಿದ್ರು. ಮನೆ ಮುಖ್ಯಮಂತ್ರಿ ಬಾಗಲಕೋಟಲ್ಲಿ 31 ಬಾಗಲಕೋಟಲ್ಲಿ ಮಾಡಿದ್ರು. 31ಗೆ ನಸೀರ್ ಅಹಮದ್ ಕೇಳಿದ್ದಾರೆ. 1ನೇ ತಾರೀಕು 2ನೇ ತಾರೀಕು ದಾವಣಗೆರೆ ಹಾಕೊಂಡಿದ್ರು. ಬಾಗಲಕೋಟೆಯಿಂದ ಮನೆ ಮುಖ್ಯಮಂತ್ರಿ ದಾವಣಗೆರೆ ಹಾಕೊಂಡಿದ್ರು. ಅವಾಗ ನಸೀರ್ ಅಹಮದ್ ಕೇಳಿದ್ದಾರೆ, ಸರ್ ನಾನು ದಾವಣಗೆರೆಗೆ ಬಂದು ಹೋಗ್ತೀನಿ ಸರ್, ನಾನು ನಿಮ್ಮ ಜೊತೆ 2 ದಿನ ಬಂದು ಹೋಗ್ತೀನಿ ಸರ್ ಅಂತ. ಬೇಡ ಕೊಂಡು ನೀನು ಇಲ್ಲಿ ಚೆನ್ನಾಗಿ ಮಾಡ್ತೀಯ, ಚೆನ್ನಾಗಿ ಮಾಡು ಅಂತ ಹೇಳಿದ್ದಾರೆ. ಈ ಅಬ್ಸರ್ವರ್ ಅಂತ ಮಾಡಿದ್ರು 5 ಜನ, ಸುರ್ಜೇವಾಲಾ, ಮೊನ್ನೆ ಡಿಕೆ ಶಿವಕುಮಾರ್ ಅವರು ಅವ್ರನ್ನ ಮಾಡಿದ್ರು. ತಿಮ್ಮಾಪುರ್ನ, ಆಮೇಲೆ ನಸೀರ್ ಅಹಮದ್ನ, ಯಾರೋ ಒಂದು 5 ಜನಕ್ಕೆ ಅಬ್ಸರ್ವರ್ ಅಂತ ಮಾಡಿದ್ರು, ಇನ್ಚಾರ್ಜ್ ಮಾಡಿದ್ರಲ್ಲಿ. ಎಲ್ಲಿ? ಬಾಗಲಕೋಟೆಯಲ್ಲಿ. ಅವ್ರು ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗೆ ಕೇಳ್ಕೊಂಡಿದ್ದಾರೆ ಅವರು, ನಾನು 1ನೇ ತಾರೀಕು 2ನೇ ತಾರೀಕು ನಾನು ಬರ್ತೀನಿ ಸರ್ ನಿಮ್ಮ ಜೊತೆ, ನಾ ಬಂದೆ. ಬೇಡ ಕೊಂಡು ನೀನು ಬಾಗಲಕೋಟೆ ಅಂತ 10 ದಿನ ಬಾಗಲಕೋಟೆಯಲ್ಲಿ ಮಾಡಿದ್ದಾರೆ ಅವರು ನಸೀರ್ ಅಹಮದ್. ಆತರ ಏನಿಲ್ಲ, ನಾವೆಲ್ಲ ಒಗ್ಗಟ್ಟಾಗಿ ಈಗ ಯಾರು ಹಾಕಿದಾರೆ ಹೇಳ್ಬೇಕು ತಾನೆ, ಯಾರು ಹಾಕಿದ್ದಾರೆ ಹೆಸರು ಸಮೇತ ಹೇಳ್ಬೇಕು ತಾನೆ.
ಈಗ ನೀವು ಕೇಳ್ರಿ ಜಬ್ಬಾರ್ ಅವ್ರು ಹಿಂಗ್ ಅಂತ ಸಲೀಂ ಅಹಮದ್ ನಸೀರ್ ಅಹಮದ್ ಕೇಳ್ರಿ, ನಾನು ಹೇಳಿದ್ದೀನಿ ಯಾರಂತ ಹೇಳ್ಬೇಕು ತಾನೆ ಅವರು. ಈಗ ನನಗೆ ಹೈಕಮಾಂಡ್ ನಿಂದ ಸ್ಟಾರ್ ಕ್ಯಾಂಪೇನರ್ ಆಗ್ಬಿಟ್ಟು ಕೇರಳ ಜವಾಬ್ದಾರಿ ಹಾಕಿದ್ರು. ಆಮೇಲೆ ಮನೆ ಮುಖ್ಯಮಂತ್ರಿಗಳು 5ನೇ ತಾರೀಕು ಜಮೀರ್ ಅಹಮದ್ ಖಾನ್ ಬರ್ತಾರಂತ ಘೋಷಣೆ ಮಾಡಿದ್ರು. ನಾನೇ ವೇಣುಗೋಪಾಲ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಇಲ್ಲ ಸರ್ ಮಾನ್ಯ ಮುಖ್ಯಮಂತ್ರಿ